ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಕಲಿಯಕ್ಕೆ ಹೊಂಟಿದ್ದೀವಪ್ಪ ಅಂತಂದರೆ, ಲಾಸ್ಟ್ ವಿಡಿಯೋದಾಗ ನೋಡಿದ್ವಿ ಕೆಲವೊಂದು ಸ್ಥಿರಾಂಕಗಳ ಬಗ್ಗೆ, ಅಂದರೆ ಫಿಸಿಕಲ್ ಕಾನ್ಸ್ಟೆಂಟ್ಸ್ಗಳ ಬಗ್ಗೆ ನೋಡಿದ್ವಿ. ಇವತ್ತು ಅಂದರೆ ಈ ಒಂದು ವಿಡಿಯೋ ಒಳಗೆ ಏನು ನೋಡಬೇಕಪ್ಪ ಅಂದರೆ, ಮೆಟ್ರಿಕ್ ಸಿಸ್ಟಮ್ ಬಗ್ಗೆ ನೋಡೋಮಂತ. ಏನು ಸರ್ ಇದು ಮೆಟ್ರಿಕ್ ಸಿಸ್ಟಮು ಅಂದರೆ, ಇದಕ್ಕೆ SI ಸಿಸ್ಟಮ್ ಅಂತಲೂ ಕರೀತಾರೆ. ಹೌದಾ, ಮೆಟ್ರಿಕ್ ಸಿಸ್ಟಮ್ ಅಂತೇಳಿ. ಅಂದರೆ ಇನ್ನು ಏನು 10th ಮುಗಿಸಿ ಯಾರಾದರೂ ಸೈನ್ಸ್ ಮಾಡಿದ್ರಪ್ಪ ಅಂತಂದರೆ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಳಗೆ ಈ ಕಂಪ್ಲೀಟ್ ಮೆಟ್ರಿಕ್ ಸಿಸ್ಟಮು ಕೆಲವೊಂದು ಟೈಮ್ ಯೂಸ್ ಆಗ್ತಾವ್ರಿ ನಿಮ್ಗೆ, ಕ್ಯಾಲ್ಕುಲೇಷನ್ ಒಳಗಾಗಲಿ ಅಥವಾ ಡೈರೆಕ್ಟ್ ಒಂದೇನೋ SI ಯೂನಿಟ್ ಇಡುವಾಗಲಿ. ಹೌದಾ, ಸೊ ಈ ಥರ ಕೆಲವೊಂದು ಯೂಸ್ ಆಗ್ತಾವ್ರಿ. ಯಾವ್ಯಾವ ಅದನ್ನಂದರೆ ನೋಡಿರಿ, ಇಲ್ಲಿ ಪ್ರಿಫಿಕ್ಸ್ ಅಂತ ಬರ್ದೀನಿ ಫಸ್ಟ್ ಕಾಲಮ್ ಒಳಗೆ. ಇಲ್ಲಿ ಸೀರಿಯಲ್ ನಂಬರ್ ಅದ, ಸೊ ಸೀರಿಯಲ್ ನಂಬರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪ್ರಿಫಿಕ್ಸ್ ಅಂತ ಬರ್ದೀನಿ. ಈ ಪ್ರಿಫಿಕ್ಸ್ ಅಂದ್ರೇನು, ಅದಕ್ಕೆ ಏನು ಕರೀತಾರೆ ಅದ. ಈಗ ಫಾರ್ ಎಕ್ಸಾಂಪಲ್, ನೀವು ಈಗ ಆಲ್ರೆಡಿ 10th 9th 8th ಈ ಥರ ಹೈಸ್ಕೂಲ್ ಒಳಗೆ ಓದಿರ್ತೀರಿ. ಏನಪ್ಪ ಅಂದರೆ ಬಿಡಿ, 10, 100, 1000, 10,000, 1 ಲಕ್ಷ, 10 ಲಕ್ಷ ಅದ ಈ ಥರ ಓದಿರ್ತೀರಿ. ಅಥವಾ ಇಂಗ್ಲೀಷ್ ಮೀಡಿಯಮ್ ಆದರೆ 10, 100, 1000, 10,000 ಈ ಥರ ಓದಿರ್ತೀರಿ. ಸೊ ಅದನ್ನು ಮೆಟ್ರಿಕ್ ಸಿಸ್ಟಮ್ ಒಳಗೆ ಯಾವ ಥರ ಕರಿತೀವಿ, ಹೌದಾ. ಸೊ ಅದ್ರ ಬಗ್ಗೆ ನಾವು ಇವತ್ತು ಸ್ಟಡಿ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಪ್ರಿಫಿಕ್ಸ್ ಜಾಗ ಒಳಗೆ ನಾನು ಎಕ್ಸಾ ಅಂತ ಬರೆದಿದ್ದೀನಿ. ನೀವು ಇನ್ನೊಂದು ಗಮನಿಸ್ಬೋದು, ಈ ಫಸ್ಟ್ ಲೆಟ್ರ್ ಎಲ್ಲ ಸ್ಮಾಲ್ ಲೆಟರ್ಸ್ ಬರೆದಿದ್ದೀನಿ, ನಾನು ಕ್ಯಾಪಿಟಲ್ ಲೆಟರ್ಸ್ ಬರೆದಿಲ್ಲ. ಅದೊಂದು ರೂಲ್ಸ್ ಅದು, ಹೌದಾ. ಸೊ ಫಸ್ಟ್ ಲೆಟ್ರ್ ಎಲ್ಲ ಏನು ಮಾಡಿದ್ದೀನಿ, ಎಲ್ಲ ಕಡೆ ನೀವು ನೋಡ್ಬೋದು ಆಲ್ರೆಡಿ. ನೀವು ಕ್ಯಾಪಿಟಲ್ ಲೆಟ್ರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಲ ಸ್ಮಾಲ್ ಲೆಟರ್ಸ್ ಬರೀತಾರೆ. ಬಟ್ ಇಲ್ಲಿ ಹಾಗಿಲ್ಲ. ಈ ಪ್ರಿಫಿಕ್ಸ್ ಅಂದರೆ ಇಲ್ಲಿ ಸ್ಮಾಲ್ ಲೆಟ್ರಿಂದ ಸ್ಟಾರ್ಟ್ ಮಾಡ್ತೀವಿ, ಹೌದಾ. ರಿಮೈನಿಂಗ್ ಎಲ್ಲ ಸ್ಮಾಲ್ ಲೆಟ್ರೇ ಇರ್ತಾವೆ, ಹೌದಾ. ಇಲ್ಲಿ ಸಿಂಬಾಲ್ಸ್ ನೋಡಿರಿ, ಸಿಂಬಾಲ್ಸ್ನೊಳಗೆ ಕೆಲವೊಂದು ನಾನು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೀನಿ, ಕೆಲವೊಂದು ನಾನು ಸ್ಮಾಲ್ ಲೆಟರ್ ಯೂಸ್ ಮಾಡಿದ್ದೀನಿ. ಸೊ ಯಾಕಪ್ಪ ಅಂದರೆ ಅದೊಂದು ರೂಲ್ಸು, ಹೌದಾ. ನೆಕ್ಸ್ಟು ಅದನ್ನು ಶಾರ್ಟ್ ಫಾರ್ಮ್ ಆಗಿ ಯಾವ ಥರ ಬರೀಬೋದು, ಹೌದಾ. ಶಾರ್ಟ್ ಫಾರ್ಮ್ ಆಗಿ ಯಾವ ಥರ ಬರಿಬೋದು, ಯಾವ ಥರ ಅದನ್ನು ನಾನು ಇಂಡಿಕೇಟ್ ಮಾಡ್ಬೋದು ಅಂತಕ್ಕಂಥದ್ದು ಎಲ್ಲ ಶಾರ್ಟ್ ಫಾರ್ಮ್ಸು, ಹೌದಾ. ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಒನ್ ನೋಡಿರಿ, ಎಕ್ಸಾ ಅಂತ ಬರ್ತಿದ್ದೀನಿ. ಎಕ್ಸಾ ಅಂತ EXA ಅಂತ. ಸೊ ಇದರ ಸಿಂಬಲ್ ಏನಾಗಿರ್ತದೆ ಅಂತಂದರೆ E ಅಂತ ಆಗಿರ್ತದೆ, ಹೌದಾ. ನೋಡಿರಿ, ಅದರ ವ್ಯಾಲ್ಯೂನ ನಾವು ಹೆಂಗೆ ಬರಿಬೋದು ಶಾರ್ಟ್ ಫಾರ್ಮ್ ಆಗಿ ಅಂತಂದರೆ 10⁻18 ಅಂತ ಬರಿಬೋದು. ಈ 10⁻18 ಪದದ ಅರ್ಥ ಗೊತ್ತೇನ್ರಿ, ಅಂದರೆ 1 ಅಂತ ಬರೋದು ಈ ಥರ 0 0 0 0 0 ಈ ಥರ 18 0 ಬರಿಬೇಕ್ರಿ. ಅಂದರೆ 18 zeros ವಿ ಹ್ಯಾವ್ ಟು ಆ್ಯಡ್, ಅವಾಗಿದು 10⁻18 ಆಗ್ತದೆ. ಅಂದರೆ ಅಥವಾ 18 0 ಬರೆದು ನಾವು 1 ಅಂತ ಬರಿತೀವಲ್ಲ, ಅದು ಟೋಟಲಿ ಅದು ಶಾರ್ಟ್ ಫಾರ್ಮ್ನ ಈ ಥರನೂ ಬರಿಬೋದು, ಹೌದಾ. ಇದರ ಅರ್ಥ ಇದು, ಹೌದಾ. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಒನ್ನು ಪೀಠ ಅಂತ ಬರಿತೀವಿ ರೀ. ಪೀಠ ಅಂತಂದ್ರೇನು, ಕ್ಯಾಪಿಟಲ್ P ಇಂದ ಹಿಂಗೆ ಇಂಡಿಕೇಟ್ ಮಾಡ್ತೀವಿ. ಅದನ್ನು ಯಾವ ಥರ ಶಾರ್ಟ್ ಫಾರ್ಮ್ನ ಬರಿತೀವಪ್ಪ ಅಂತಂದರೆ 10⁻15 ಅಂತ ಬರಿತೀವಿ ರೀ, ಹೌದಾ. ಈಗ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಾನು ಇಳಿಕೆ ಕ್ರಮದಾಗ ಹೊಂಟೀನಿ ರೀ. ಅಂದರೆ 10⁻18, 10⁻15 ಈ ಥರ ಇಳಿಕೆ ಕ್ರಮದಾಗ ಹೊಂಟೀನಿ. ಅದು ಕೂಡ ಗಮನ ಇರ್ಬೇಕು ನಿಮ್ಗೆ. ನೆಕ್ಸ್ಟ್ ನೋಡಿರಿ, ಟೆರಾ ಅಂತ ಹೇಳ್ತೀನಿ ನಾನು, ಹೌದಾ. ನಂಬರ್ 3 ಟೆರಾ ಅಂತ ಕೊಟ್ಟಾರೆ ನೋಡಿರಿ. ಟೆರಾ ಅಂತಂದರೆ ನಾವು ಸಿಂಬಾಲಿಕಲಿ T ಅಂತ ಇಂಡಿಕೇಟ್ ಮಾಡ್ತೀವಿ. ಆ Tಯನ್ನು ನಾವು ಶಾರ್ಟ್ ಫಾರ್ಮ್ನ ಹೆಂಗೆ ಬರಿತೀವಪ್ಪ ಅಂದರೆ 10⁻12 ಅಂತ ಬರಿತೀವಿ ರೀ. 10⁻12 ಅಂದರೆ 1 ಅಂತ ಬರೋದು ಈ ಥರ 1 2 3 4 5 ಈ ಥರ 12 zeros ಆ್ಯಡ್ ಮಾಡ್ಬೇಕು ರೀ. ಅವಾಗದು 1 ಟೆರಾ ಆಗಿರ್ತದೆ ರೀ, ಹೌದಾ. 12 zeros ಆ್ಯಡ್ ಮಾಡಿದಾಗ 1 ಟೆರಾ ಆಗಿರ್ತದೆ. ನೆಕ್ಸ್ಟು ಗೀಗಾ ಅಂತ ಯೂಸ್ ಮಾಡ್ತೀರಿ, ಹೌದಾ. ಗೀಗಾ ನೋಡಿರಿ, GIGA ಗೀಗಾ. ಸೊ ಅದನ್ನು ಕ್ಯಾಪಿಟಲ್ G ಇಂದ ಸಿಂಬಾಲಿಂದ ಇಂಡಿಕೇಟ್ ಮಾಡ್ತೀವಿ ರೀ. ಅದರದ್ದು ವ್ಯಾಲ್ಯೂ ಎಷ್ಟಿರ್ತಪ್ಪ ಅಂದರೆ 10⁻9 ಅಂತ ಇರ್ತದೆ. ಅಂದರೆ 1 ಅಂತ ಬರೋದು ಈ ಥರ 9 zeros ಕೊಡ್ಕೊತ ಹೋಗಬೇಕು, ಹೌದಾ. ಅದಕ್ಕೆ 1 ಗೀಗಾ ಆಗ್ತದೆ ರೀ ಅದು. ನೆಕ್ಸ್ಟ್ ಮೆಗಾ ಅಂತ ಕರಿತೀರಿ. ಈಗ ಗೀಗಾಬೈಟು, ಮೆಗಾಬೈಟು ಅಂತ ಈಗ ಆಲ್ರೆಡಿ ನೀವು ನೆಟ್ ಒಳಗೆ ಇಂಟರ್ನೆಟ್ ಯೂಸ್ ಮಾಡುವಾಗ ಕೇಳಿರ್ತೀರಿ. ಅದು ಮೆಗಾಬೈಟು, ಗೀಗಾಬೈಟು, GB/s ಅಥವಾ MB/s ಅದು ಇದೆ ರೀ, ಹೌದಾ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಮೆಗಾ ಅಂತ ಕರೆದಾಗ ಅದನ್ನು ನಾನು M ಇಂದ ಇಂಡಿಕೇಟ್ ಮಾಡ್ತೀನಿ. ಅದ್ರ ವ್ಯಾಲ್ಯೂ ಎಷ್ಟು ಇರ್ತದೆ ಅಂತಂದರೆ ಅದನ್ನು ಶಾರ್ಟ್ ಫಾರ್ಮ್ನ ಹೆಂಗೆ ಬರಿಬೋದು ಅಂತಂದರೆ 10⁻6 ಆಗಿರ್ತದೆ ರೀ ಮೆಗಾದು. ನೆಕ್ಸ್ಟ್ ನೋಡಿರಿ, ಸಿಕ್ಸ್ತ್ ಒನ್ ಕಿಲೋ ಅಂತ. ಅಂದರೆ ಕಿಲೋ ಅಂದರೆ ಕಿಲೋಗ್ರಾಮ್ ಅಂತ ಹೇಳ್ತಿದ್ದೀವಿ ನಾವು. ಕಿಲೋಗ್ರಾಮು ಅಂತ ಹೇಳ್ತೀವಲ್ಲ, ವೇಟ್ ಏನಾದರೂ ಮೆಜರ್ ಮಾಡುವಾಗ ಅದನ್ನು ಕಿಲೋ ಅಂತ, ಅದನ್ನು ನಾರ್ಮಲಾಗಿ ಕೆ, ಆಲ್ರೆಡಿ ಎಲ್ಲರಿಗೂ ಗೊತ್ತದ ರೀ, ಕೆ ಅಂತ ಇಂಡಿಕೇಟ್ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತಂದರೆ 10⁻3. 10⁻3 ಅಂದ್ರೇನು 1 2 3 ನೋಡಿರಿ, ಇಲ್ಲಿ 1000 ಆಯಿತು. 1000 ಅಂದ್ರೆ ಏನು ರೀ, ಅಂದರೆ 1 ಕಿಲೋ ಒಳಗೆ ಎಷ್ಟು ಗ್ರಾಮ್ ಇರ್ತಾವೆ ರೀ, 1000 ಗ್ರಾಮ್ಸ್ ಇರ್ತಾವೆ. ಆ 1000 ಗ್ರಾಮ್ಸ್ ಆದರೆ ಏನಾಗ್ತದೆ, 1 ಕಿಲೋ ಆಗ್ತದೆ. ಸೊ ಅದೇ ಇಲ್ಲಿ ಇಂಡಿಕೇಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, 7th ಒನ್ ಹೆಕ್ಟೋ ಅಂತ ಹೇಳಿ ಕರೀತಾರೆ. ಹೆಕ್ಟೋ ಅಂತಂದರೆ ಅದಕ್ಕೆ ಇಂಡಿಕೇಶನ್ ಹೆಂಗೆ ಮಾಡ್ತಾರೆ ಅಂದರೆ ಸಿಂಬಾಲಿಕಲಿ H ಅಂತ ಮಾಡ್ತಾರೆ. ಸೊ ಅದ್ರ ವ್ಯಾಲ್ಯೂ ಏನಿರುತ್ತಪ್ಪ ಅಂದರೆ 10⁻2 ಅಂತ, ಅಂದರೆ 100 ಅಂದಂಗೆ ಅದು, ಹೌದಾ. ಸಿಂಪಲಾಗಿ 100 ಅಂತ ಅಂದಾಗ, ನಿಮ್ಮ ನಾರ್ಮಲ್ ಲ್ಯಾಂಗ್ವೇಜ್ ಒಳಗೆ 100 ಅಂತ ಅಂದಾಗ. ಬಟ್ ಯಾವಾಗ ಮೆಟ್ರಿಕ್ ಸಿಸ್ಟಮ್ನ ಬರೀತೀರಿ ಅದಕ್ಕೆ ನಾವು ಹೆಕ್ಟೋ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಡೆಕಾ ಅಂತ ಕರಿತೀರಿ. ಆ ಡೆಕಾ ಅಂತಂದ್ರೇನು DA ಅಂತ ಸಿಂಬಾಲಿಂದ ಯೂಸ್ ಮಾಡ್ಬೋದು. ಆ ಡೆಕಾ ಅಂದ್ರೇನು 10⁻1 ಅಂದರೆ ಜಸ್ಟ್ 10 ಅಂದಂಗೆ ಇರೋದು, ಹೌದಾ. 10⁻1 ಅಂತ ಕರಿತೀವಿ. ಅಥವಾ ಈಗ 1 ಬರೆದ್ರೂ ಅಷ್ಟೇ ಬಿಟ್ಟರು ಅಷ್ಟೇ, ಜಸ್ಟ್ 10 ಅಂದರೂ ಓಕೆನೇ. ಕ್ಲಿಯರ್ ಆಯಿತಾ.
ನೆಕ್ಸ್ಟ್ ನೋಡಿರಿ, ಈಗ ಇಳಿಕೆ ಕ್ರಮದ ಹೋಲಿಕೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಏರಿಕೆ ಕ್ರಮದಿಂದ ಇಳಿಕೆ ಕ್ರಮ ಬಂದ್ವಿ. ಇದು ಆ್ಯಕ್ಚುಲಿ ಫೈನಲ್ ಇದು 0 ಪಾಯಿಂಟ್, ಇದು ಹೌದಾ, ಇದು 0 ಪಾಯಿಂಟ್. ಸೊ ಇನ್ನು ಮುಂದೆ ಮತ್ತೆ ಇನ್ನೂ ಕೆಳಗಡೆ ಇಳಿಕೆ ಕ್ರಮದ ಹೋಲಿಕೆ ಸ್ಟಾರ್ಟ್ ಮಾಡ್ತೀವಿ. ಹೆಂಗೆ ಮಾಡ್ತೀವಪ್ಪ ಅಂದರೆ ನೋಡಿರಿ, 9ನೇದು ಡೆಸಿ ಅಂತ ಕರಿತೀವಿ, ಅಂದರೆ ಡೆಸಿಮಲ್ ಅಂತ ಕರಿತೀವಿ, ಅಥವಾ ಡಿ ಅಂತ ಇಂಡಿಕೇಟ್ ಮಾಡ್ತೀವಿ ಅದನ್ನು, ಹೌದಾ. ಸಿಂಬಾಲಿಕಲಿ ಡಿ ಅಂತ ಇಂಡಿಕೇಟ್ ಮಾಡ್ತೀವಿ, ಅಂದರೆ SI ಒಂದು ಸಿಂಬಾಲ್ ಅದು, ಹೌದಾ. ಸೊ ಅದನ್ನು ಬರಿತೀವಿ ಹೆಂಗಪ್ಪ ಅಂದರೆ ವ್ಯಾಲ್ಯೂ ಏನಪ್ಪ ಅಂದರೆ 10⁻⁻1 ಅಂಥೇಳಿ, ಇಲ್ಲ 10⁻⁻1 ಅಂಥೇಳಿ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಸೆಂಟಿ ಅಂತ ಕರಿತೀವಿ, ಅಂದರೆ ಸೆಂಟಿಮೀಟರ್ ಅಂತ ಕರಿಬೋದು ನೀವು, ಹೌದಾ. ಸೆಂಟಿಮೀಟರ್ ಅಂತ ಕರಿತೀರಾ ಇಲ್ಲ, ಸೊ ಆ ಸೆಂಟಿನೇ ಇದೆ, ಹೌದಾ. ಸೊ ಅದನ್ನು ಸಿಂಬಾಲಿಕಲ್ಲಿ ಹೆಂಗೆ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ ಅಂದರೆ ಸಿ ಅಂತ ಮಾಡ್ತೀವಿ. ಸೆಂಟಿಮೀಟರ್ ಅಂತ ಕರಿತಿದ್ರಿ, ಹೌದಾ, ಸಿ ಅಂತ ಇಂಡಿಕೇಟ್ ಮಾಡ್ತೀವಿ. ಅದರ ವ್ಯಾಲ್ಯೂ ಏನಾಗಿರ್ತದೆ ಅಂತಂದರೆ 10⁻⁻2 ಆಗಿರ್ತದೆ ರೀ, 10⁻⁻2. ಕ್ಲಿಯರ್ ಆಯಿತಾ. ಸೊ ಈ ಥರ ನೆಕ್ಸ್ಟು ಅಂದರೆ 11th ಒನ್ ನೋಡಿರಿ, 11th ಒನ್ ಏನು ಮಿಲಿ ಅಂತ ಕರಿತೀವಿ. ಈ ಮಿಲಿ ಅಂದರೆ ಏನಪ್ಪ ಅಂತಂದರೆ ಮಿಲಿಮೀಟರು, ಹೌದಾ, ಮಿಲಿ ಲೀಟರು ಈ ಥರ ಕರಿತೀರಾ ಇಲ್ಲ, ಸೊ ಅದೇ ಮಿಲಿ, ಹೌದಾ. ಅದನ್ನು ಎಮ್ ಇಂದ ಇಂಡಿಕೇಟ್ ಮಾಡ್ತೀರಿ, ಹೌದಾ. ಈ ಮಿಲಿಯನ್ನು ಎಮ್ ಇಂದ ಇಂಡಿಕೇಟ್ ಮಾಡ್ತೀರಿ. ಅದ್ರ ವ್ಯಾಲ್ಯೂ ಏನಾಗಿರ್ತದೆ ಅಂತಂದರೆ 10⁻³ ಆಗಿರ್ತದೆ. ಅದ್ರ ವ್ಯಾಲ್ಯೂ ಏನಾಗಿರ್ತದೆ 10⁻³ ಆಗಿರ್ತದೆ. ನೆಕ್ಸ್ಟ್ ನೋಡಿರಿ, ಮೈಕ್ರೋ ಅಂತ ಕರಿತೀವಿ ರೀ. ಈ ಮೈಕ್ರೋ ಅಂತಂದ್ರೇನು ಮೈಕ್ರೋಮೀಟರು, ಮೈಕ್ರೋ ಕುಲಂಬು ಈ ಥರ ಯೂಸ್ ಮಾಡಿದ್ರೆ ಆಲ್ರೆಡಿ ಸೆಕೆಂಡ್ ಇಯರ್ ಬಂದವ್ರಿಗೆ ಗೊತ್ತಿರ್ತದೆ. ಸೊ ಇನ್ನು ಫಸ್ಟ್ ಇಯರ್ ಹೋದರೆ ಇನ್ನು ಮುಂದೆ ಗೊತ್ತಾಗ್ತದೆ. ಸೊ ಮೈಕ್ರೋಮೀಟರು, ಮೈಕ್ರೋ ಕುಲಂಬು ಈ ಥರ ಯೂಸ್ ಮಾಡ್ತೀವಿ. ಆ ಮೈಕ್ರೋವನ್ನು ನಾವು ಮ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ. ಈ ಸಿಂಬಾಲ್ ಹೆಸರೇನು ಮ್ಯೂ, ಹೌದಾ, ಮ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ. ಇದ್ರ ವ್ಯಾಲ್ಯೂ ಏನಾಗಿರ್ತದೆ ಅಂತಂದರೆ 10⁻⁻6 ಆಗಿರ್ತದೆ ರೀ. 10⁻⁻6 ಅಂದರೆ ಒಂದನ್ನು ಹೊರತುಪಡಿಸಿ ಈ ಕಡೆ ಎಲ್ಲ ಜೀರೋಸ್ 6 ಜೀರೋಸ್ ಇರ್ತಾವ್ರಿ. ಇಲ್ಲಿ ಟೋಟಲ್ 6 ಜೀರೋಸ್. ಇಲ್ಲಿ ಎಷ್ಟು, ಫಾರ್ ಎಕ್ಸಾಂಪಲ್ ಇದು ಎಷ್ಟಪ್ಪ ಅಂದರೆ 1 ಅಂದರೆ ಈ ಕಡೆ 3 ಜೀರೋಸು, ಹೌದಾ. 3 ಜೀರೋಸ್ ಆದಾಗ ಅವಾಗ ಇದು ಮಿಲಿ ಆಗಿರ್ತದೆ ರೀ. ಸೊ ಇದು ಮೈಕ್ರೋ. ಕ್ಲಿಯರ್ ಆಯಿತಾ. ಅಂದರೆ 0.0000 ಅಂದರೆ ಎಷ್ಟೈತಿರೋದು 5 ಜೀರೋ. ಸೊ 6 ಜೀರೋ ಆದ ಬಳಿಕ ಅವಾಗ 1 ಬರ್ತದೆ, ಅದನ್ನು ನಾವು ಮೈಕ್ರೋ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, 13th ಒಂದು ನ್ಯಾನೋ ಅಂತ ಕರಿತೀವಿ ರೀ. ನ್ಯಾನೋಮೀಟರ್ ಅಂತ ಕರಿತೀರಾ ಇಲ್ಲ, ಹೌದಾ. ಸೊ ಅದೇ ಎನ್ ಅಂತ ಇಂಡಿಕೇಟ್ ಮಾಡ್ತೀವಿ, ಸ್ಮಾಲ್ ಎನ್ನಿಂದ ಇಂಡಿಕೇಟ್ ಮಾಡ್ತೀವಿ. ಆ ಸ್ಮಾಲ್ ಎನ್ನಿಂದ ಇಂಡಿಕೇಟ್ ಮಾಡಿ ಅದ್ರ ವ್ಯಾಲ್ಯೂ ಏನು ಬರಿತೀವಪ್ಪ ಅಂದರೆ 10⁻⁻9 ಅಂತ ಬರಿತೀವಿ. ಅಂದರೆ ಇನಿಷಿಯಲಿ 9 ಜೀರೋಗಳಿದ್ದು ಆಮೇಲೆ 1 ಅಂತ ಬರ್ತೀವಪ್ಪ ಅಂದ್ರೆ ಅದು ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ನ್ಯಾನೋ ಆಗಿರ್ತದೆ ರೀ. ಕ್ಲಿಯರ್ ಆಯಿತಾ. ನೆಕ್ಸ್ಟು 14th ಒನ್ ನೋಡಿರಿ, ಪೀಕೋ ಅಂತ ಕರಿತೀವಿ. ಪೀಕೋ ಅಂತಂದ್ರೆ ಏನು, ಪಿ ಅಂತ ಇಂಡಿಕೇಟ್ ಮಾಡ್ತೀವಿ, SI ಅಂದರೆ ಸಿಂಬಾಲ್ ಒಳಗೆ ಪಿ ಅಂತ ಇಂಡಿಕೇಟ್ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 10⁻⁻12 ಆಗಿರ್ತದೆ. 10⁻⁻12 ಆಗಿರ್ತದೆ. ಸೊ ಇದು ಕೂಡ ನಾವು ತಿಳ್ಕೊಬೇಕು. ನೆಕ್ಸ್ಟ್ 15th ಒನ್ ನೋಡಿರಿ, ಫೆಮ್ಟೋ ಅಂತ ಕರೀತಾರೆ. ಫೆಮ್ಟೋ ಹೌದಾ, ಫೆಮ್ಟೋ ಅಂತ ಕರೀತಾರೆ. ಅದರದ್ದು ಒಂದು ಸಿಂಬಾಲ್ ಏನಾಗಿರ್ತದೆ ಅಂದರೆ ಎಫ್ ಆಗಿರ್ತದೆ. ಅದರ ವ್ಯಾಲ್ಯೂ ಏನಾಗಿರುತ್ತಪ್ಪ ಅಂದರೆ 10⁻⁻15 ಆಗಿರ್ತದೆ ರೀ. 10⁻⁻15. ನೆಕ್ಸ್ಟ್ ನೋಡಿರಿ, ಅಟ್ಟೋ ಅಂತ ಕರೀತಾರೆ. ಅಟ್ಟೋ, ಹೌದಾ. ಇವೆಲ್ಲ ನೇಮ ಸ್ವಲ್ಪ ನಿಮಗೆ ಕೇಳಕ್ಕೆ ಒಂಥರ ಇದು ಆಗ್ತದೆ ರೀ, ಹೌದಾ. ಒಂಥರ ವಿಚಿತ್ರ ಹೆಸರುಗಳು ಅದಾವ, ಬಟ್ ಅನಿವಾರ್ಯ ಕಲಿಬೇಕೇ ಆಗಿರ್ತದೆ. ಅಟ್ಟೋ ಅಂತ ಕರೀತಾರೆ. ಅಟ್ಟೋನ ನಾವು ಎ ಅಂತ ಇಂಡಿಕೇಟ್ ಮಾಡ್ತೀವಿ ರೀ, ಹೌದಾ. ಸೊ ಅಟ್ಟೋ. ನೆಕ್ಸ್ಟ್ 10⁻⁻18 ಆಗಿರ್ತದೆ ರೀ ಇದ್ರ ವ್ಯಾಲ್ಯೂ, ಇದ್ರದ್ದು ರೀ ಅಟ್ಟೋದು, ಹೌದಾ. ಸೊ 10⁻18. ನೆಕ್ಸ್ಟ್ ನೋಡಿರಿ, 17th ಒನ್ ಝೆಪ್ಟೋ ಅಂತ ಕರಿತೀವಿ ರೀ. ಝೆಪ್ಟೋ, ಹೌದಾ, ZEPTO, ಹೌದಾ, ಝೆಪ್ಟೋ ಅಂತೇಳಿ. ಅದನ್ನು ನಾವು Z ಇಂದ ಇಂಡಿಕೇಟ್ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಏನಾಗಿರ್ತದೆ ಅಂದರೆ 10⁻21 ಆಗಿಂತ ಆಗಿರ್ತದೆ. ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿರಿ, ಯೊಕ್ಟೋ ಅಂತ ಕರಿತೀವಿ ರೀ. ಯೊಕ್ಟೋ, YOCTO, ಯೊಕ್ಟೋ ಅಂತೇಳಿ. ಅದನ್ನು ನಾವು ಸಿಂಬಾಲಿಕಲಿ Y ಅಂತ ಇಂಡಿಕೇಟ್ ಮಾಡ್ತೀವಿ. ಅದ್ರ ವ್ಯಾಲ್ಯೂ ಏನಾಗಿರ್ತದೆ ಅಂದರೆ 10⁻24 ಅಂತ ಆಗಿರ್ತದೆ. ಇಷ್ಟು ನಿಮಗೆ ಕೆಲವೊಂದು ಬೇಸಿಕ್ ಮೆಟ್ರಿಕ್ ಸಿಸ್ಟಮ್ಗಳಂತ ಹೇಳ್ಬೋದು, ಹೌದಾ. ಇದ್ರ ಮ್ಯಾಗ ಭಾಳ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಅಥವಾ ನೀವೇನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ ನಾವು 1000 ಈ ಥರ ಬರೇ ಬದಲಿದು ನೀವು 10⁻3 ಬರೆದ್ರೆ ಮುಗಿದು ಹೋಯ್ತು ರೀ, ಹೌದಾ. ಅಂದರೆ ಇದ್ರ ಶಾರ್ಟ್ ಫಾರ್ಮ್ ವ್ಯಾಲ್ಯೂಸ್ಗಳು ಇವೆಲ್ಲ. ಈಗ ಏನಾದರೂ ನೀವು ಈಗ ಮಿಲಿ ಬರಿಬೇಕಾಗಿತ್ತು, ಮಿಲಿ ಅಂದ್ರೇನು 10⁻³ ಅಂದರೆ 0.003 ಇತ್ತಪ್ಪ ಅಂದರೆ ನೀವೇನು ಬರಿಬೋದಪ್ಪ ಅಂದರೆ 10⁻³ ಅಂತ ಬರಿಬೋದ್ರಿ, ಮುಗಿದು ಹೋಯ್ತದು. ಕ್ಲಿಯರ್ ಆಯ್ತಾ ಇಲ್ಲ. ಸೊ ಹಿಂಗೆ ಕೆಲವೊಂದು ವ್ಯಾಲ್ಯೂಸ್ಗಳು ಅದರದ್ದು ಶಾರ್ಟ್ ಫಾರ್ಮ್ಗಳು ಇದ್ದಂಗೆ ಇವು, ಹೌದಾ. ಸೊ ಎಲ್ರಿಗೂ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ, ಸರ್ ಇದು ಡೌಟ್ ಅದ, ಅಥವಾ ನಿಮಗೆ ಏನಾದರೂ ಬೇಕಾಗಿತ್ತು ಅಂತಂದ್ರೂ ಕೂಡ ಸೊ ಈ ವಿಡಿಯೋ ಅಂದರೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿದೆ ಅಂತ ಹಾಕಿರಿ. ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿರಿ. ಸ್ವಲ್ಪ ಚಾನಲ್ ಕೂಡ ಬೆಳೀಲಿ, ನಿಮಗೋಸ್ಕರನೇ ಮಾಡಿರ್ತಕ್ಕಂಥ ಚಾನಲ್ ಅದು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.